ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಆಡಳಿತ ಮಂಡಳಿ ಏನು 20ನೇ ತಾರೀಕು 20/7/26 ಇವತ್ತು 11 ಗಂಟೆಗೆ ಆಡಳಿತ ಮಂಡಳಿ ಸಭೆ ಕರೆದಿದ್ದೆ. ಇವತ್ತು ಆಡಳಿತ ಮಂಡಳಿ ಸಭೆಯಲ್ಲಿ ಕೆಲವು ಹಾಲು ಉತ್ಪಾದಕರಿಗೆ ಸಂಬಂಧಪಟ್ಟಂಥ ಈ ಒಕ್ಕೂಟಕ್ಕೆ ಸಂಬಂಧಪಟ್ಟಂಥ ತೀರ್ಮಾನಗಳು, ಅದರಲ್ಲಿ ವಿಶೇಷವಾಗಿ ಏನು ಇವತ್ತು ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಮುಂಗಾರು ಮಳೆ ಕೊರತೆಯಿಂದ ಇವತ್ತು ತುಂಬ ಕಷ್ಟದಲ್ಲಿ ನಮ್ಮ ಹಾಲು ಉತ್ಪಾದಕರು ಇರೋದರಿಂದ ನನ್ನ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ನಮ್ಮ ಕೋಲಾರ ಹಾಲು ಒಕ್ಕೂಟ ಹಾಲು ಉತ್ಪಾದಕರ ಪರವಾಗಿ ಇವತ್ತಿನ ಸಭೆಯಲ್ಲಿ ಸರ್ವಾನುಮತದಿಂದ ಎಲ್ಲ ನಿರ್ದೇಶಕರುಗಳು ಹಾಲು ಉತ್ಪಾದಕರ ಪರವಾಗಿ ಒಂದು ಕಾರ್ಯಕ್ರಮಗಳು, ಈ ಅಭಾವಕ್ಕೆ ತಕ್ಕಂಥ ಕಾರ್ಯಕ್ರಮಗಳು ಕೊಟ್ಟಿರೋದು ಒಂದು ವಿಶೇಷ. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ ಹಾಗೂ ಜಾನುವಾರುಗಳಿಗೆ ಮೇವು ಇವೆಲ್ಲ ತೊಂದರೆ ಆಗಿರೋದು ತಮಗೆಲ್ಲ ಗೊತ್ತಿರೋದೆ. ಅದರಿಂದ ನಮ್ಮ ಒಕ್ಕೂಟದಲ್ಲಿ, ನಮ್ಮ ಆಡಳಿತ ಮಂಡಳಿ ನಮ್ಮ ಕೋಲಾರ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ವಿಶೇಷವಾದ ಒಂದು ಪ್ಯಾಕೇಜನ್ನು ಹಾಲು ಉತ್ಪಾದಕರ ಪರವಾಗಿ ಇವತ್ತು ಘೋಷಣೆ ಮಾಡಿದೆ. ಉದ್ದೇಶ ಹಾಲು ಉತ್ಪಾದನೆ ಹೆಚ್ಚಿಗೆ ಆಗಬೇಕು, ಗುಣಮಟ್ಟ ಒಳ್ಳೆ ಕ್ವಾಲಿಟಿ ಬರಬೇಕು. ಹಾಲು ಉತ್ಪಾದನೆ ಮತ್ತು ಕ್ವಾಲಿಟಿ ಬರಬೇಕಾದ್ರೆ ಹಾಲು ಉತ್ಪಾದಕರಿಗೆ ಯಾವ ರೀತಿ ಸಹಕಾರವನ್ನು ಕೊಟ್ಟರೆ ಉತ್ಪಾದನೆ ಮತ್ತು ಗುಣಮಟ್ಟವನ್ನು ಕಾಪಾಡಬಹುದು ಅನ್ನೋದನ್ನು ಇವತ್ತು ನಮ್ಮ ಆಡಳಿತ ಮಂಡಳಿ ಇವತ್ತು ಸರ್ವಾನುಮತದಿಂದ ತೀರ್ಮಾನ ತಗೊಂಡು ವಿಶೇಷವಾಗಿ ಹಸಿರು ಮೇವು ಬೆಳೆಯೋದಕ್ಕೆ ಒಂದು ಕಾರ್ಯಕ್ರಮ ಮೊದಲಿಂದ ಕೂಡ ಇತ್ತು. ಅದು ಕೂಡ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಒಕ್ಕೂಟನೆ ಕೊಟ್ಟಿದ್ದದ್ದು. ಮೊದಲು ನಾವು 1 ಎಕರೆಗೆ 3,000 ರೂಪಾಯಿ ಹಸಿರು ಮೇವು ಬೆಳೆಯೋದಕ್ಕೆ ಪ್ರೋತ್ಸಾಹಧನ ಕೊಡುವಂಥದ್ದು ಇತ್ತು. ಮೊದಲಿಂದ ಕೊಡ್ತಾ ಇದ್ದೀವಿ ನಾವು. ಅದು ಕೂಡ ರಾಜ್ಯದಲ್ಲಿ ಮೊದಲನೇ ಬಾರಿಗೆ 3 ರೂಪಾಯಿ ಪ್ರೋತ್ಸಾಹಧನ, 50% ಬೀಜ. ಅದರ ಲಿಮಿಟ್ ಇತ್ತು, 1,000 ಎಕರೆಗೆ ಮಾತ್ರ ಅಂತ ಲಿಮಿಟ್ ಇತ್ತು. ಆದರೆ ಈಗ ಅದನ್ನು ನಮ್ಮ ಆಡಳಿತ ಮಂಡಳಿ ಪ್ರತಿ ಎಕರೆಗೆ 5,000 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು. ಅದಕ್ಕೆ ಲಿಮಿಟ್ ಇಲ್ಲ. ಎಷ್ಟೇ ರೈತರು ಹಾಲು ಉತ್ಪಾದಕರು, ನೀರಿನ ಅನುಕೂಲ ಇರೋಂಥವರು ಮತ್ತು ಜಮೀನು ಇರೋಂಥವರು, ಹಸಿರು ಮೇವು ಬೆಳೆಯೋಕ್ಕೆ ಮುಂದೆ ಬರೋಂಥವರು, ಹಸಿರು ಮೇವು ಬೆಳೆದು ಅವನ ಹಸುವಿಗೆ ಮತ್ತು ಬೇರೆಯವರು ಕೂಡ ಮಾರ್ಕೊಬೋದು. ಅದು ಮೊದಲಿಂದ ಕೂಡ ಅದು 1,000 ಎಕರೆ ಲಿಮಿಟ್ ಮಾಡಿ 3,000 ರೂಪಾಯಿ ಪ್ರೋತ್ಸಾಹಧನ ಕೊಡ್ತಾ ಇದ್ದಿದ್ದು. ಇವತ್ತು ಎಷ್ಟೇ ಜನ ಹಾಲು ಉತ್ಪಾದಕರು ನೀರು ಮತ್ತು ಜಮೀನಿದೆ, ನಾವು ಹಸಿರು ಮೇವನ್ನು ಬೆಳಿತೀವಿ ಅಂತ ಮುಂದೆ ಬಂದರೆ ಅವ್ರಿಗೆ 5,000 ರೂಪಾಯಿ ಪ್ರೋತ್ಸಾಹಧನ ಕೊಡೋದು ಅಂತೇಳಿ ತೀರ್ಮಾನ ತಗೊಂಡಿದ್ದು ಇವತ್ತು. ಅದ್ರ ಜೊತೆಗೆ ಬೀಜ ಕೂಡ ಅಷ್ಟೇ. ಮೊದಲಿಗೆ ನಮಗೆ 3,000 ಕ್ವಿಂಟಾಲ್ ಬೀಜವನ್ನು 50% ಕೊಡ್ತಾ ಇದ್ದೀವಿ ನಾವು. ಈಗ ಎಷ್ಟೇ ರೈತರು ಹಸಿರು ಮೇವು ಬೆಳೆಕ್ಕೆ ಮುಂದೆ ಬಂದರೆ ಅವ್ರಿಗೆ 5,000 ರೂಪಾಯಿ ಪ್ರೋತ್ಸಾಹಧನ ಕೊಡೋದ್ರ ಜೊತೆಗೆ ಬೀಜ ಕೂಡ ಮೊದಲು ಏನು 50% ಸಬ್ಸಿಡಿ 50% ಕೊಡ್ತಾ ಇದ್ವಿ, ಅದನ್ನು ಇವತ್ತು 100% ಫ್ರೀಯಾಗಿ ಬೀಜ ಕೂಡ ಕೊಡೋದು ಅಂತೂ ಕೂಡ ತೀರ್ಮಾನ ಮಾಡಿದ್ದಿರಬಹುದು. ಅದ್ರ ಜೊತೆಗೆ ಸೈಲೇಜ್ ಹಸಿರು ಮೇವು ಉತ್ಪಾದನೆ ಮಾಡುವಂಥದ್ದು. ಹಿಂದೆ ಕೋಲಾರ ಜಿಲ್ಲೆಯಲ್ಲಿ
ಬರೀ 50 ಘಟಕಗಳನ್ನು ಮಾಡೋದಕ್ಕೆ 50 ಮಾತ್ರ ಹಸಿರು ಮೇವು ಉತ್ಪಾದನೆ ಮಾಡಂತ ಸೈಲೇಜ್ 20,000 ರೂಪಾಯಿ ಕೊಡ್ತಾ ಇದೀವಿ. ಬರೀ 50 ರೈತರಿಗೆ ಮಾತ್ರ, 50 ಕಡೆ ಮಾಡೋದಕ್ಕೆ ಮಾತ್ರ. ಆದರೆ ಈಗ ಎಷ್ಟೇ ಜನ ಬಂದರೂ ಕೂಡ ಸೈಲೇಜ್ ಮಾಡೋಂಥವರು, ಹಸಿರು ಮೇವು ಉತ್ಪಾದನೆ ಘಟಕವನ್ನು ಮಾಡೋಂಥವರು ಎಷ್ಟೇ ಜನ ಬಂದರೂ ಕೂಡ ಅವ್ರಿಗೆ ಏನು ಮೊದಲು 20,000 ಕೊಡ್ತಿದ್ವಿ, ಅವತ್ತು ಲಿಮಿಟ್ ಇಲ್ಲ, 25,000 ಕೊಡೋದಂತೂ ಕೂಡ ತೀರ್ಮಾನ ತಗೊಂಡಿದ್ದು ಕೂಡ ಇವತ್ತು. ಆ ಜೊತೆಗೆ ಅಜ್ವಲ ತೊಟ್ಟಿ ನಿರ್ಮಾಣ ಅಲ್ವಾ, ಅಜ್ವಲ ತೊಟ್ಟಿ ನಿರ್ಮಾಣ ಹಿಂದೆ ನಾವು ಬರೀ 100 ಅಜ್ವಲ ತೊಟ್ಟಿಗಳು ಮಾತ್ರ ನಾವು ಪ್ರಾವಿಷನ್ ಮಾಡ್ಕೊಂಡಿದ್ವಿ, ಬರೀ 3,000 ರೂಪಾಯಿ ಕೊಡೋದು ಅಂತೇಳಿ. ಈಗ ಅದನ್ನ ಎಷ್ಟೇ ರೈತರು ಮುಂದೆ ಬಂದರೂ ಕೂಡ ಅಜ್ವಲ ತೊಟ್ಟಿ ನಿರ್ಮಾಣ ಮಾಡೋದಕ್ಕೆ ಅವರಿಗೆ 5,000 ರೂಪಾಯಿ ಪ್ರೋತ್ಸಾಹನ ಕೊಡೋದಂತೂ ಕೂಡ ತೀರ್ಮಾನ ಮಾಡಿದ್ವಿ. ಇದು ಹಸಿರು ಮೇವು ಬೆಳೆಯಂತ ಒಂದು ತೀರ್ಮಾನಗಳಾದ್ರೆ, ವಿಶೇಷವಾಗಿ ಈ ತೀರ್ಮಾನ ಈಗ ನಾನು ಈಗ ಹೇಳಕ್ಕೆ ಹೊರಟಿದ್ದೀನಲ್ಲ, ಇದು ಕರ್ನಾಟಕ ರಾಜ್ಯದಲ್ಲಿ ಯಾವ ಮಿಲ್ಕ್ ಯೂನಿಯನ್ ಮಾಡೋಕ್ಕಾಗಿಲ್ಲ, ಮಾಡಿಲ್ಲ ಇಲ್ಲಿವರೆಗೂ ಕೂಡ. ಮೊಟ್ಟ ಮೊದಲಿಗೆ ನಮ್ಮ ಕೋಲಾರ ಒಕ್ಕೂಟದಲ್ಲಿ ಒಂದು ತೀರ್ಮಾನ ತಗೊಂಡಿದ್ವಿ, ಎಮ್ಮೆಗಳನ್ನು ಹೆಚ್ಚಿಗೆ ಮಾಡಬೇಕು. ಒಕ್ಕೂಟದಲ್ಲಿ ಎಮ್ಮೆ ಹಾಲನ್ನು ಹೆಚ್ಚಿಗೆ ಮಾಡಬೇಕು. ಯಾಕೆ ಎಮ್ಮೆಗಳನ್ನು ಹೆಚ್ಚಿಗೆ ನಾವು ಇಲ್ಲಿ ಹೆಚ್ಚಿಗೆ ಮಾಡಿಕೊಂಡು ಎಮ್ಮೆ ಹಾಲನ್ನು ಉತ್ಪಾದನೆ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ವಿ ಅಂದರೆ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಹಸುಗಳಿದೆ, ಕ್ವಾಲಿಟಿ ಗುಣಮಟ್ಟ ಹಾಲು ಕೂಡ ಸಿಗ್ತಾ ಇಲ್ಲ. ಮತ್ತು ರೈತರಿಗೆ ಫ್ಯಾಕ್ಟ್ ಮೇಲೆ ರೇಟ್ ಕೊಡೋದಂತ ಈಗಾಗಲೇ ತೀರ್ಮಾನ ಮಾಡಿದ್ವಿ. ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಕಾಮನ್ ಸಾಫ್ಟ್ವೇರ್ ಹಾಕಿದ್ದೀವಿ. ಇವತ್ತು ಏನು ಕ್ವಾಲಿಟಿ ಇದೆಯೋ ಆ ಕ್ವಾಲಿಟಿ ಮೇಲೆ ರೇಟ್ ಕೊಡ್ತಾ ಇದ್ದೀವಿ. ಆದರೆ ಇವತ್ತು ನಮ್ಮಲ್ಲಿ ಎಮ್ಮೆಗಳು ಕಡಿಮೆ ಇರೋದ್ರಿಂದ, ಎಮ್ಮೆಗಳು ರೈತರು ಮುಂದೆ ಬರದೇ ಇರೋದ್ರಿಂದ ಎಮ್ಮೆಗಳು ಕಟ್ಕೊಳಕ್ಕೆ ಇವತ್ತು ಆ ಎಮ್ಮೆ ರೇಟ್, ಹಾಲ್ ರೇಟ್ ಏನು ಸಿಗಬೇಕಾಗಿತ್ತು ಅದು ನಮ್ಮ ಹಾಲು ಉತ್ಪಾದಕರಿಗೆ ಸಿಗ್ತಾ ಇಲ್ಲ. ಇವತ್ತು ಎಮ್ಮೆಗಳು ಇಲ್ಲದೆ ಇರೋದ್ರಿಂದ, ನಮಗೆ ಬರೀ ಹಸುಗಳಿರೋದ್ರಿಂದ, ಹಸು ಹಾಲು ಇರೋದ್ರಿಂದ ಗುಣಮಟ್ಟ ಕೂಡ ನಾವು ಅಷ್ಟೊಂದು ರೀಚ್ ಆಗಕ್ಕಾಗ್ತಾ ಇಲ್ಲ. ಅದರಿಂದ ವಿಶೇಷವಾದ ಒಂದು ತೀರ್ಮಾನ ತಗೊಂಡಿರೋದು ಏನಂದ್ರೆ, ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಅವರ ಮೆಂಬರ್ಗಳಾಗಿರ್ಬೇಕು, ಶೇರ್ ಹೋಲ್ಡರ್ ಆಗಿರ್ಬೇಕು. ಅಂಥವ್ನು ಎಮ್ಮೆ ಕಟ್ಕೊಂತೀನಿ ಅಂತ ಮುಂದೆ ಬಂದರೆ ಅಂಥವ್ರಿಗೆ ನಮ್ಮ ಒಕ್ಕೂಟದಿಂದ 30,000 ರೂಪಾಯಿ ಪ್ರೋತ್ಸಾಹ ಧನ ಕೊಡುವಂಥದ್ದು. 30,000 ರೂಪಾಯಿ ಒಂದು ಎಮ್ಮೆಗೆ. ಸುಮಾರು ನನ್ನ ಪ್ರಕಾರ ಒಂದು 60,000 ರೂಪಾಯಿ ಇರ್ಬೋದು ಅಂತ ಒಂದು ಎಮ್ಮೆ ಇಟ್ಕೊಳ್ರಿ. ನಾವು 30,000 ರೂಪಾಯಿ ಪ್ರೋತ್ಸಾಹ ಧನ ಕೊಟ್ಟರೆ ಇನ್ನು ಉಳಿದಿದ್ದು 30,000 ಆಗ್ತದೆ, 40,000 ಆಗ್ತದೋ, 20,000 ಆಗ್ತದೋ ಅವನು ರೈತ ಹಾಕ್ಕೊಂಡು ಎಮ್ಮೆ ಕಟ್ಕೊಬೇಕು. ಅದು ಒಂದು ವರ್ಷಕ್ಕೆ ನಾವು 1,000 ಎಮ್ಮೆ ಗುರಿ ಇಟ್ಕೊಂಡಿದ್ದೀವಿ. 1,000 ಒಂದು ವರ್ಷಕ್ಕೆ. ಈ ಯೋಜನೆ 5 ವರ್ಷಕ್ಕೆ ಕಾರ್ಯಕ್ರಮ ಅಂತ ತೀರ್ಮಾನ ಮಾಡಿದ್ವಿ. 5 ವರ್ಷಕ್ಕೆ, ಒಂದು ವರ್ಷಕ್ಕೆ 1,000 ಎಮ್ಮೆ ಖರೀದಿ ಮಾಡೋದಕ್ಕೆ ನಮಗೆ 3 ಕೋಟಿ ರೂಪಾಯಿ ಬೇಕಾಗ್ತದೆ ಅಲ್ವಾ? 3 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಬೇಕಾಗ್ತದೆ ಪ್ರೋತ್ಸಾಹನ. ಒಂದು ವರ್ಷಕ್ಕೆ 1,000 ಎಮ್ಮೆ ಖರೀದಿ ಮಾಡೋದಕ್ಕೆ. ಇದು 5 ವರ್ಷದ ಕಾರ್ಯಕ್ರಮ. ಇದು ಸುಮಾರು 15 ಕೋಟಿ ರೂಪಾಯಿ ಆಗ್ತದೆ. 5 ವರ್ಷಕ್ಕೆ 15 ಕೋಟಿ ರೂಪಾಯಿ ಆಗ್ತದೆ. 5 ವರ್ಷಕ್ಕೆ 5,000 ಎಮ್ಮೆ ಆಗ್ತದೆ. ಇದು ಖರೀದಿ ಮಾಡುವಂತ ಸಂದರ್ಭ ಕೂಡ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಈಗಾಗಲೇ ತುಂಬಾ ಪಾರದರ್ಶಕವಾಗಿರಬೇಕು ಅನ್ನೋ ಉದ್ದೇಶದಿಂದ ಖರೀದಿ ಪ್ರಕ್ರಿಯೆಯನ್ನು ಕ್ಷೇತ್ರ ಮಟ್ಟದ ನಿರ್ದೇಶಕರು, ಆ ಭಾಗದ ನಿರ್ದೇಶಕರು, ಒಕ್ಕೂಟದ ಅಧಿಕಾರಿಗಳು, ಅಲ್ಲಿ ಸ್ಥಳೀಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಪ್ರತಿನಿಧಿಗಳು ಒಂದು ಕಮಿಟಿ ಕೂಡ ಮಾಡಿಕೊಂಡು ಎಲ್ಲೂ ಕೂಡ ಏನು ಮಿಸ್ಯೂಸ್ ಆಗದೆ ಇರೋ ರೀತಿಯಲ್ಲಿ ತುಂಬ ಪಾರದರ್ಶಕವಾಗಿ ಈ ಯೋಜನೆಯನ್ನ, ಕಾರ್ಯಕ್ರಮವನ್ನು ನಮ್ಮ ಕೋಲಾರ ಒಕ್ಕೂಟ ಮೊಟ್ಟ ಮೊದಲಿಗೆ
ಹಾಲು ಉತ್ಪಾದನೆ ಜಾಸ್ತಿ ಮಾಡೋದ್ರ ಜೊತೆಗೆ ಗುಣಮಟ್ಟವನ್ನು ಕೂಡ ಹೆಚ್ಚಿಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ ವಿಶೇಷವಾಗಿ ಎಮ್ಮೆಗಳ ಖರೀದಿ ಮಾಡುತ್ತಾ ಒಂದು ಯೋಜನೆಯ ಕಾರ್ಯಕ್ರಮವನ್ನು ಇದು ತಂದಿರೋದು ತುಂಬ ವಿಶೇಷವಾದ ಕಾರ್ಯಕ್ರಮ ಇದು. ಒಂದು ಕಂಡೀಷನ್ ಏನಂದ್ರೆ, ಒಂದು ಕಮಿಟಿ ಕೂಡ ಮಾಡಿದ್ದೀವಿ, ಎಲ್ಲೂ ಕೂಡ ಮಿಸ್ಯೂಸ್ ಆಗಬಾರ್ದು, ಪಾರದರ್ಶಕವಾಗಿರಬೇಕು ಅನ್ನೋದಕ್ಕೆ. ಆದರೆ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಎಮ್ಮೆ ಖರೀದಿ ಮಾಡಬೇಕಾದ್ರೂ ನಮ್ಮ ಜಿಲ್ಲೆಯ ಒಳಗಡೆ ಎಮ್ಮೆ ಖರೀದಿ ಮಾಡಬಾರದು, ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯ. ಉದ್ದೇಶ ಏನು ಅಂದರೆ, ನಮ್ಮ ಎಮ್ಮೆ ಇಲ್ಲಿರೋ ಎಮ್ಮೆನೇ ಇಲ್ಲೇ ಇರೋ ರೈತ ಖರೀದಿ ಮಾಡೋದ್ರಿಂದ ಅದು ಹಾಲು ನಾವು ಅಂದ್ಕೊಂಡು ಒಂದು ಗುರಿಯನ್ನ ಆಗೋದಿಲ್ಲ, ಮುಟ್ಟೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಒಂದು ತೀರ್ಮಾನ ತಗೊಂಡಿರೋ ಪ್ರಕಾರ ಈ ಕಂಡೀಷನ್ಗಳು ಹಾಕಿ ಇವತ್ತು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ನಮ್ಮ ಹಾಲು ಉತ್ಪಾದಕರಿಗೆ ಕೊಟ್ಟಿದ್ದೀವಿ ನಾವು. ಅದ್ರ ಜೊತೆಗೆ ವಿಶೇಷವಾಗಿ ನಾವು ಒಂದು ವರ್ಷದಲ್ಲಿ ನಮ್ಮ ಒಕ್ಕೂಟ ಕೋಲಾರ ಚಿಕ್ಕಬಳ್ಳಾಪುರ ಸಪರೇಟ್ ಆದಮೇಲೆ ಹಾಲು ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ವಿ. ಆದರೆ ನಾವು ಸಪ್ರೇಟ್ ಆದಾಗ ಸುಮಾರು 6 ಲಕ್ಷ ಲೀಟ್ರ್ ಇತ್ತು. ಇವತ್ತು ನಾವು 8.25 ಹೋಗಿದ್ದೀವಿ. ಮೊನ್ನೆ 8,25,000 ಕೂಡ ರೀಚ್ ಆಗಿದ್ದೀವಿ. ನಮ್ಮ ಗುರಿ ಒಂದು ವರ್ಷದ ಒಳಗಡೆ 10 ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಆಗಬೇಕು ನಮ್ಮ ಜಿಲ್ಲೆಯಿಂದ, ನಮ್ಮ ಒಕ್ಕೂಟದಿಂದ. ಇವೆಲ್ಲ ಕಾರ್ಯಕ್ರಮಗಳು ಒಂದು ಕಡೆ ಆದರೆ ಹಾಲು ಉತ್ಪಾದನೆ ಮತ್ತು ಗುಣಮಟ್ಟಕ್ಕೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಮಾಡಬೇಕು. ಪ್ರತಿ ಹಳ್ಳಿಯಲ್ಲೂ ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಮಾಡಿಕೊಂಡು ಈ ಯೋಜನೆಗಳನ್ನ ಕಾರ್ಯಕ್ರಮಕ್ಕೆ ಕೊಟ್ಟರೆ ನಾವು ಒಂದು ವರ್ಷದಲ್ಲಿ 10 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡಬಹುದು ಅನ್ನೋ ಒಂದು ಗುರಿಯನ್ನು ಕೂಡ ಇಟ್ಟು ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಆಡಳಿತ ಮಂಡಳಿಯಲ್ಲಿ ವಿಶೇಷವಾಗಿ ತಗೊಂಡಂಥ ತೀರ್ಮಾನಗಳಿವು. ಆಮೇಲೆ ಜೊತೆಗೆ ನಮ್ಮ ಗೋದಾಮಿಯಲ್ಲಿ ಸೂಪರ್ ನೆಪಿಯರ್ ಅಲ್ವಾ, ಹುಲ್ಲಿನ ಕಡ್ಡಿ, ಅದು ಕೂಡ ನಾವು 50% ಅದು 1000 ಜನಕ್ಕೆ ಕಡ್ಡಿ ಕೊಡ್ತಾ ಇದೀವಿ, ಅದು ಕೂಡ ಫ್ರೀ ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ. ಇವೆಲ್ಲ ಹಾಲು ಉತ್ಪಾದಕರಿಗೆ ವಿಶೇಷವಾಗಿ ಗುಣಮಟ್ಟ ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡೋದಕ್ಕೆ ಇವತ್ತಿನ ಆಡಳಿತ ಮಂಡಳಿ ತಗೊಂಡಂಥ ತೀರ್ಮಾನಗಳು ಇದು ನನ್ನ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಕಾರ್ಯಕ್ರಮ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ತಾನೇ ರಾಜ್ಯದಲ್ಲಿ ಅಭಾವ ಆಗಿರೋದು, ಮಳೆ ಇಲ್ಲದೆ ತೊಂದರೆ ಆಗಿರೋದ್ರ ಬಗ್ಗೆ ತುಂಬ ಚೆನ್ನಾಗಿ ಜಿಲ್ಲಾಧಿಕಾರಿಗಳು, ಸಿಇಒ ಮತ್ತು ಎಲ್ಲ ಅಧಿಕಾರಿಗಳ ಸಭೆಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಹೈನುಗಾರಿಕೆ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹೈನುಗಾರಿಕೆಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಕ್ರಮಗಳು ಕೂಡ ವಹಿಸಬೇಕು ಅಂತೇಳಿ ಸರ್ಕಾರ ಕೂಡ, ಮುಖ್ಯಮಂತ್ರಿಗಳು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿನ್ನೆ ಸಭೆಯಲ್ಲಿ ತಿಳಿಸಿದ್ದಾರೆ. ನಾವು ನಮ್ಮ ಒಕ್ಕೂಟದಿಂದ ಹೈನುಗಾರಿಕೆ ವೃತ್ತಿಯಲ್ಲಿರುವಂಥ ಹಾಲು ಉತ್ಪಾದಕರಿಗೆ ಸರ್ಕಾರದ ಜೊತೆಗೆ ವಿಶೇಷವಾದ ಒಂದು ಪ್ಯಾಕೇಜನ್ನು, ಎಷ್ಟು ದಿನ ಈ ಅಭಾವ ಇರ್ತದೆ, ಇದು ಲಿಮಿಟ್ ಅಲ್ಲ, ಅಭಾವ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಕೂಡ ಈ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು. ಈ ಹಸು ಕಾರ್ಯಕ್ರಮ ಬೇರೆ, ಎಮ್ಮೆ ಕಾರ್ಯಕ್ರಮ ಅದು 5 ವರ್ಷದ ಕಾರ್ಯಕ್ರಮ. ಇನ್ನು ಬೇರೆ ಬೇರೆ ಏನು ಹಾಲು ಉತ್ಪಾದಕರಿಗೆ ಈ ಅಭಾವದಲ್ಲಿ ಏನನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ, ಅವನ್ನ ಯಾವತ್ತುವರೆಗೂ ಕೂಡ ಮಳೆ ತೊಂದರೆ ಆಗಿ ಅಭಾವ ಇರ್ತದೋ ಅಲ್ಲಿವರೆಗೂ ಕೂಡ ಈ ಯೋಜನೆ ಕಾರ್ಯಕ್ರಮವನ್ನು ಮುಂದುವರಿಸೋದು ಅಂತೇಳಿ ಇವತ್ತು ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಆಗಿದೆ. ಅದಕ್ಕೆ ನಾನು ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಆಡಳಿತ ಮಂಡಳಿಗೆ, ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಿಬ್ಬಂದಿಗೆ, ವಿಶೇಷವಾಗಿ ಹಾಲು ಉತ್ಪಾದಕರಿಗೆ ಈ ಕಾರ್ಯಕ್ರಮ ಎಲ್ಲೂ ಕೂಡ ಪಾರದರ್ಶಕವಾಗಿರಬೇಕು, ಎಲ್ಲೂ ಕೂಡ ಮಿಸ್ಯೂಸ್ ಆಗಬಾರ್ದು, ಅದಕ್ಕೆಲ್ಲ ಕೂಡ ಸಹಕಾರವನ್ನು ಕೊಡಬೇಕು ಅಂತೇಳಿ ನಿಮ್ಮ ಮುಖೇನ ಈ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ನಿಮಗೂ ಕೂಡ ಕರೆಸಿ ಇದನ್ನು ಮಾಹಿತಿಯನ್ನು ಕೊಡಬೇಕು ಅಂತ ಕರೆಸಿದ್ದೀನಿ. ನಮಸ್ಕಾರ.
ಹಾಲಿನ ದರ ರೇಟ್ ಹೆಚ್ಚಿಗೆ ಮಾಡಬೇಕು ಅನ್ನೋದನ್ನ ಸರ್ಕಾರ ತೀರ್ಮಾನ ತಗೊಬೇಕಾಗ್ತದೆ. ಈಗಾಗಲೇ ನಾವು ಎಲ್ಲ ಒಕ್ಕೂಟದ ಅಧ್ಯಕ್ಷಗಳು, ವಿಶೇಷವಾಗಿ ಬೆಂಗಳೂರಿನ ಒಕ್ಕೂಟದ ಅಧ್ಯಕ್ಷರಾದ ಸುರೇಶ್ ಅವರು, ನಾವು ಎಲ್ಲರೂ ಕೂಡ ಸರ್ಕಾರ ಗಮನಕ್ಕೆ ತರಬೇಕು. ಏನು ಇವತ್ತು ನಂದಿನಿ ಬ್ರ್ಯಾಂಡ್ ಏನಿದೆ ಮತ್ತೆ ಬೇರೆ ಬೇರೆ ರಾಜ್ಯಗಳ ಬ್ರ್ಯಾಂಡ್ ಏನಿದೆ, ಯಾವುದೇ ಆಗೋದು, ಅಮೂಲ್ ಆಗಿರ್ಬೋದು, ದೊಡ್ಲ ಆಗಿರ್ಬೋದು, ಹಾವಿ, ಬೇರೆ ಬೇರೆ ಏನೇನಿದೆ ಅವೆಲ್ಲ ನಂದಿನಿ ಕಿತ್ಲು 8 ರಿಂದ 10 ರೂಪಾಯಿ ಗ್ರಾಹಕರ ರೇಟನ್ನು ಹೆಚ್ಚಿಗೆ ಮಾಡಿದ್ದಾರೆ. ನಮ್ಮ ನಂದಿನಿ 8 ರಿಂದ 10 ರೂಪಾಯಿ ಕಡಿಮೆ ಇದೆ, ತುಂಬಾ ಕಡಿಮೆ ರೇಟ್ ಅಂತ ನಂದಿನಿ ಇದೆ. ನಾವು ಮುಖ್ಯಮಂತ್ರಿಗಳನ್ನ ಸರ್ಕಾರನ ರಿಕ್ವೆಸ್ಟ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಹಾಲ್ ರೇಟ್ ಹೆಚ್ಚಿಗೆ ಕೊಡಬೇಕಾದ್ರೆ, ಹಾಲು ಉತ್ಪಾದಕ ನಾವು ರೇಟ್ ಕೊಡಬೇಕಾದ್ರೆ ಇದನ್ನ ಸರಿ ಮಾಡಿಕೊಟ್ರೆ ಸರ್ಕಾರ ಇವತ್ತು ಎಲ್ಲಾ ಸ್ಕೀಮ್ ಕೊಡೋ ಜೊತೆಗೆ ಒಕ್ಕೂಟಗಳು ಹಾಲ್ ರೇಟ್ ಹೆಚ್ಚಿಗೆ ಕೊಡೋಕ್ಕಾಗಲ್ಲ. ಯಾವತ್ತು ಒಟ್ಟು ಸಾಂಪ್ರದಾಯಿಕವಾಗಿ ಹಾಲು ಹೆಚ್ಚಿಗೆ ಆದಾಗ ಒಕ್ಕೂಟಗಳು ಹಾಲ್ ರೇಟ್ ಕಡಿಮೆ ಮಾಡ್ತಾರೆ. ಕಾರಣ ಏನು ಅಂದ್ರೆ, ಹೆಚ್ಚಿಗೆ ಹಾಲು ಉತ್ಪಾದನೆ ಆದಾಗ ಕನ್ವರ್ಷನ್ಗೆ ಹೋಗ್ತದೆ, ಕನ್ವರ್ಷನ್ಗೆ ಹೋದಾಗ ತುಂಬಾ ಲಾಸ್ ಬರ್ತದೆ. ಮತ್ತೆ ಹಾಲು ಕಡಿಮೆ ಬಂದಾಗ ಹೆಚ್ಚಿಗೆ ರೇಟ್ ಕೊಡಂತವ್ದು ಒಕ್ಕೂಟಗಳ ಒಂದು ಸಂಪ್ರದಾಯ. ಇದು ಒಕ್ಕೂಟಗಳನ್ನ ಉಳಿಸ್ಕೊಂಡಂತವ್ದು ಸರ್ಕಾರ ಮುಂದೆ ಬರಬೇಕಾಗ್ತದೆ. ಹಾಲು ಉತ್ಪಾದಕರಿಗೆ ರೇಟ್ ಹೆಚ್ಚಿಗೆ ಕೊಡಬೇಕಾಗ್ತದೆ. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡ್ತೀವಿ. ಈಗಾಗಲೇ ಮುಖ್ಯಮಂತ್ರಿಗಳು ಮಾಲೂರು ಬರುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರು ಒಂದು ಮನವಿ ಕೂಡ ಕೊಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ಕೊಡ್ತಾರೆ. ಅದ್ರ ಜೊತೆಗೆ ಎಲ್ಲ ಒಕ್ಕೂಟದ ಅಧ್ಯಕ್ಷಗಳು ಕೂಡ ನಾವು ಮುಖ್ಯಮಂತ್ರಿಗಳನ್ನ ಒಂದು ರಿಕ್ವೆಸ್ಟ್ ಮಾಡಬೇಕು ಅಂತ ಕೂಡ ಇದ್ದೀವಿ. ಕಷ್ಟ ಆಗದಿರೋ ರೀತಿಯಲ್ಲಿ ನಮ್ಮಲ್ಲಿ ಈ ಎಮ್ಮೆ ಖರೀದಿಗೆ ಯಾವ್ಯಾವ ಸ್ಕೀಮಲ್ಲಿ ನಾವು ತಗೋತಾ ಇದ್ವಿ, ಯಾವ ಇದ್ರಲ್ಲಿ ತಗೋತಾ ಇದ್ವಿ ಅಂದ್ರೆ, ಒಂದು ಟ್ರಸ್ಟ್ ವತಿಯಿಂದ, ಮತ್ತೆ ಇನ್ನೊಂದು ಒಕ್ಕೂಟದ ವತಿಯಿಂದ. ಒಕ್ಕೂಟದ ದುಡ್ಡು ಮತ್ತೆ ಟ್ರಸ್ಟ್ ದುಡ್ಡಲ್ಲಿ ನಾವು ಯಾವುದೇ ನಮ್ಮ ಒಕ್ಕೂಟಕ್ಕೆ ಹೊರೆ ಆಗದೆ ಇರೋ ರೀತಿಯಲ್ಲಿ, ಲಾಸ್ ಆಗದೆ ಇರೋ ರೀತಿಯಲ್ಲಿ ಇವು ಕೊಡ್ಬೋದು. ಇವೆಲ್ಲ ನಾವು ಚರ್ಚೆ ಮಾಡಿ ತೀರ್ಮಾನ ತಗೊಂಡಿದ್ವಿ. ಏನೇನು ನಾವು ಸ್ಕೀಮ್ ಕೊಟ್ಟಿದ್ವಿ ಇವೆಲ್ಲ ಕೂಡ ಕೊಡಕ್ಕೆ ಅವಕಾಶ ಇರೋಂಥವನ್ನ ನಾವು ತಗೊಂಡಿದ್ವಿ. ನಾವು ಕರೆಕ್ಟ್, ಒಳ್ಳೆ ಪ್ರಶ್ನೆ ಇದು. ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅವನು ಷೇರ್ ಹೋಲ್ಡರ್ ಆಗಿರಬೇಕು. ಒಬ್ಬ ಹಾಲು ಉತ್ಪಾದಕ ಒಂದೇ ಎಮ್ಮೆ, ಯಾವುದೇ ಕಾರಣಕ್ಕೂ ನನಗೆ 2 ಬೇಕು 3 ಬೇಕು ಕೊಡೋದಿಲ್ಲ. ಒಂದೆಮ್ಮೆ ಒಬ್ಬ ಷೇರ್ ಹೋಲ್ಡರ್. ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅವನು ಷೇರ್ ಹೋಲ್ಡರ್ ಆಗಿದ್ರೆ ಮಾತ್ರ ಒಂದೆಮ್ಮೆ ಕೊಡ್ತೀವಿ. ಎಲ್ಲಿ ಬೇಕಾದ್ರು ನಮ್ಮ ಜಿಲ್ಲೆ ಬಿಟ್ಟು. ಉದ್ದೇಶ ಏನು, ಇಲ್ಲಿನ ಹಸು ಇಲ್ಲೇ ಇರಬಾರ್ದು, ಈ ರೀತಿಯಾಗ ಕಮ್ಮಿ ಆಗ್ತದೆ, ಇಲ್ಲಿ ತಗಂತಾನೆ, ಇದಾಗಬಾರ್ದು ಅನ್ನೋ ಉದ್ದೇಶದಿಂದ ಹೊರ ಜಿಲ್ಲೆ ಹೊರ ರಾಜ್ಯ ಅಂತ ಇಟ್ಟಿದ್ವಿ ನಾವು. ಏನ ಕೇಳಿದೆ, ಕ್ವಾಲಿಟಿ ಏನಿರ್ತದೆ ಹಸು ಹಾಲು, ಎಮ್ಮೆ ಕ್ವಾಲಿಟಿ ಏನಿರ್ತದೆ, ಎಮ್ಮೆ ಹಾಲ್ ರೇಟ್ ಎಷ್ಟು ಕೊಡ್ತದೆ, ಆ ಉದ್ದೇಶದಿಂದ ಹೆಚ್ಚಿಗೆ ಎಮ್ಮೆ ಹಾಲನ್ನ ಉತ್ಪಾದನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಇದಕ್ಕೆ ತೀರ್ಮಾನ ತಗೊಂಡಿದ್ವಿ. ನಾವು ಅದನ್ನ ಕೊಡ್ತಾ ಇದ್ವಲ್ಲ, ಎಲ್ಲ 1 ತಿಂಗಳು ಹೆಚ್ಚುಕಮ್ಮಿ ಬರ್ತಾ ಇದೆ. ಅದನ್ನ ನಾವು 5 ರೂಪಾಯಿ ಪ್ರೋತ್ಸಾಹಧನ ಏನಿತ್ತು ಅದನ್ನ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ ಸಿದ್ದರಾಮಣ್ಣವರಿದ್ದಾಗ 2 ರೂಪಾಯಿ ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಕೂಡ ಮುಖ್ಯಮಂತ್ರಿಗಳನ್ನ ಮಾಲೂರಿಗೆ ಬಂದಾಗ ರಿಕ್ವೆಸ್ಟ್ ಮಾಡಬೇಕು. ಅದನ್ನು ಕೂಡ 2 ರೂಪಾಯಿ ಪ್ರೋತ್ಸಾಹಧನ ಕೊಡ್ತೀವಿ ಅಂತ ಏನು ಸಿದ್ದರಾಮಣ್ಣವ್ರು ಹೇಳಿದ್ರು, ಅದನ್ನ ಹೆಚ್ಚಿಗೆ ಮಾಡಿಕೊಡ್ಬೇಕು ಅಂತ ಕೂಡ ನಾವು ಒಂದು ಮನವಿ ಕೊಡಬೇಕು ಅಂತ ಅನ್ಕೊಂಡಿದೀವಿ ನಾವು. ಹೌದು, ಸಿಎಂ 18ನೇ ತಾರೀಕು ಮುಂದಕ್ಕೆ ಹೋಗಿದೆ. ಮತ್ತೆ ಒಂದು 4-5 ದಿವಸ ಟೈಮ್ ಕೇಳಿದೆ. ನಿನ್ನೆ ಕೂಡ ಹೋಗಿದ್ದೆ, ನಾನು ಮುಖ್ಯಮಂತ್ರಿ ಮೀಟ್ ಮಾಡಿದ್ದೀನಿ. ಅರೇಂಜ್ಮೆಂಟ್ ಎಲ್ಲ ರೆಡಿ ಇದೆ, ಏನು ತೊಂದರೆ ಇಲ್ಲ. ಆದರೆ ಅವ್ರು ಡೆಲ್ಲಿಗೆ ಹೋಗೋದು ಬರೋದ್ರಿಂದ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಂಡಿದ್ದಾರೆ. ನನ್ನ ಪ್ರಕಾರ 4-5 ದಿವಸದಲ್ಲಿ ನನಗೆ ಡೇಟನ್ನು ಫಿಕ್ಸ್ ಆಗ್ತದೆ ಮಾಲೂರಿಗೆ. ಇಲ್ಲ, ನನ್ನ ಪ್ರಕಾರ ಇವತ್ತೆಷ್ಟು 20 ಇದೇ ತಿಂಗಳಲ್ಲಿ ಆಗ್ಬೋದು. ಇದೇ ತಿಂಗಳಲ್ಲಿ ಮಾಲೂರು ಆಗ್ತದೆ. ಮತ್ತೆ ಕೋಲಾರ್ಗೆ ಬರ್ತಾ ಇದ್ದಾರೆ. ಕೋಲಾರಲ್ಲಿ MBK ಗೋಲ್ಡನ್ ಡೈರಿ ಮತ್ತೆ ಸೋಲಾರ್ ಪ್ಲಾಂಟ್ ಉದ್ಘಾಟನೆ. ಈ ಉದ್ಘಾಟನೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಅದು ನನ್ನ ಪ್ರಕಾರ ಮುಂದಿನ ತಿಂಗಳು ಬರ್ತಾರೆ. ಇದೇ ತಿಂಗಳು ಮಾಲೂರು ಬರ್ತಾರೆ. 4-5 ದಿವಸದಲ್ಲಿ ನಾನು ಡೇಟ್ ಕೊಡ್ತೀವಿ ಅಂತ ಹೇಳಿದ್ರೆ ಇದೇ ತಿಂಗಳಲ್ಲೇ ಮಾಡೋಣ ಅಂತ ಹೇಳಿದ್ದಾರೆ. ಎಲ್ಲ ಅರೇಂಜ್ಮೆಂಟ್ ತುಂಬಾ ಆಗ್ಬಿಟ್ಟಿದೆ ಅಲ್ಲ, ಅದರಿಂದ ಬರ್ತಾರೆ.
ಈಗ ನೇಮಕಾತಿ ಆಗಿ ಸುಮಾರು 2 ವರ್ಷ ಮೇಲೆ ಆಯಿತು. ಪಾಪ ಯಾರಿಗೂ ಏನೋ ಅನುಮಾನಗಳವೆ. ನ್ಯಾಯಾಲಯಕ್ಕನ ಹೋಗ್ಲಿ, ಎಲ್ಲಾದರೂ ಹೋಗ್ಲಿ, ನಾವು ರೆಡಿ ಇದ್ದೀವಿ. ನಾವು ಯಾರು ಮಾತಾಡವ್ರೆ, ಎಂಥವ್ರು ಮಾತಾಡವ್ರೆ, ಅದ್ರ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗಲ್ಲ. ಮಾತಾಡೋರೆಲ್ಲ ಮಾತಾಡಲಿ, ನಮ್ಮದೇನು, ನಾವು ಕರೆಕ್ಟಾಗಿದ್ದೀವಿ. ಒಕ್ಕೂಟವನ್ನು ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಟೀಕೆ ಟಿಪ್ಪಣಿಗಳು 100 ಬರ್ತವೆ, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ನಮ್ದು ಏನಿದ್ರು ಕೂಡ ಈ ಸಂಸ್ಥೆಯನ್ನು ಕಟ್ಟಿದ್ದೀವಿ. ಇತಿಹಾಸ ಪುಟಗಳಲ್ಲಿ ಈ ಸಂಸ್ಥೆ ಯಾವ ರೀತಿಯಲ್ಲಿ ಇತ್ತು, ಯಾವ ರೀತಿಯಲ್ಲಿ ನಾವು ಬದಲಾವಣೆ ಮಾಡಿದ್ದೀವಿ ಅಂತೇಳಿ ಕಾಣಿಸ್ತದೆ. ನಾವು ಆ ಥರ ಏನಾರು ಇದ್ದಿದ್ರೆ, ನಾನು ಕೂಡ ಈ ಒಕ್ಕೂಟಕ್ಕೆ 3 ಸಾರಿ ನಿರ್ದೇಶನಾಗಿ ಬಂದು 3ನೇ ಅವಧಿಗೂ ಕೂಡ ಅಧ್ಯಕ್ಷನಾಗಿ ನನ್ನನ್ನು ಮುಂದುವರಿಯೋದಕ್ಕೆ ನನ್ನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳಾಗಿರ್ಬೋದು, ಹಾಲು ಉತ್ಪಾದಕರಾಗಿರ್ಬೋದು, ನನ್ನನ್ನು ಮುಂದುವರ್ಸೋಕೆ ಬಿಡ್ತಾರೆ. ನಮ್ಮ ನಾಯಕರುಗಳಾಗಿರ್ಬೋದು, 2 ಜಿಲ್ಲೆಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಮತ್ತು ಈಗ ಸಪ್ರೇಟ್ ಆದಮೇಲೆ ಕೋಲಾರ ಜಿಲ್ಲೆಯ ಒಕ್ಕೂಟ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಆಗಿನ ಆಡಳಿತ ಮಂಡಳಿ ಇರ್ಬೋದು, ಈಗಿನ ಆಡಳಿತ ಮಂಡಳಿ ಇರ್ಬೋದು, ಸಂಸ್ಥೆ ಬಗ್ಗೆ ಮತ್ತು ಹಾಲು ಉತ್ಪಾದಕರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಕೆಲವ್ರಿಗೆಲ್ಲ ಪಾಪ ಏನೇನೋ ಕಷ್ಟ ಬಾಧೆಗಳಿದೆ. ನಾವು ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ನಾನು ಮಾಡೋಕ್ಕೆ ಹೋಗಲ್ಲ. ನಾನು ರೆಡಿ ಇದ್ದೀನಿ. ನಂದು ಯೋಚನೆ ಒಂದೇ ಗುರಿ, ಈ ಸಂಸ್ಥೆಯನ್ನು ಇಂಥವ್ರ ಆಡಳಿತ ಮಂಡಳಿ ಆಡಳಿತದಲ್ಲಿ ಏನನ್ನು ಬದಲಾವಣೆಗಳನ್ನು ಕಂಡಿದ್ದೀವಿ, ಎಂತೆಂಥ ಬದಲಾವಣೆಗಳಾದವು ಅಂತ ಇವತ್ತೊಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಾನು 1 ವರ್ಷಕ್ಕೆ 1,000 ಎಮ್ಮೆ ಖರೀದಿ ಹಾಲು ಉತ್ಪಾದನೆಗೆ ಅವಕಾಶ ಮಾಡಿಕೊಡು. 50% 30,000 ರೂಪಾಯಿ ಪ್ರೋತ್ಸಾಹನ ಫ್ರೀ ಕೊಡೋಂಥದ್ದು ಯಾವ ಸರ್ಕಾರ ಅಲ್ಲ, ಯಾವ ಒಕ್ಕೂಟ ಕೂಡ ಮಾಡಿಲ್ಲ. ನಾವು ಮಾಡಿದ್ದೀವಿ. ಸುಮಾರು 40 ವರ್ಷ ಮೇಲೆ ಆಗಿದೆ. ಬೆಂಗಳೂರಿಂದ ಸಪ್ರೇಟ್, ಕೋಲಾರ ಸಪ್ರೇಟ್ ಆಗಿ ನಮ್ಮ ಈ ಡೈರಿ ಡಬ್ಬಾ ರೇಖೆಗಳು ನೋಡಬೇಕು ನೀವೆಲ್ಲ. ನಾನು ಯಾವಾಗಲೂ ಇದೇ ಹೇಳ್ತಾ ಇದ್ದೆ, 40 ವರ್ಷ ಆಗಿದೆ, ಇನ್ನೂ ನಾವು ಸೀಟ್ಗಳಲ್ಲೇ ಡಬ್ಬಾ ರೇಖೆಗಳಲ್ಲೇ ಇದ್ದೀವಿ ಅಂತ. ಅಂಥವನ್ನ ಬದಲಾವಣೆ ಮಾಡೋದು ಸುಮಾರು 250 ಕೋಟಿಯಲ್ಲಿ ಇವತ್ತು ಎಮ್ಮಿಕೆ ಗೋಲ್ಡನ್ ಡೈರಿ ಉದ್ಘಾಟನೆಗಿದೆ. 1 ತಿಂಗಳಿಗೆ ಕೋಲಾರ ಚಿಕ್ಕಬಳ್ಳಾಪುರ ತಮ್ಗೆಲ್ಲ ಗೊತ್ತು 2 ಕೋಟಿ ರೂಪಾಯಿ ಕರೆಂಟ್ ಬಿಲ್ ಕೊಡ್ತಾ ಇದ್ರು. ಇಂಡಿಯಾದಲ್ಲಿ ಒಂದು ಮಿಲ್ಕ್ ಯೂನಿಯನ್ ಫಸ್ಟ್ ಟೈಮ್ 12 ಮೆಗಾವಾಟ್ ಸೋಲಾರ್ ಪ್ಲಾಂಟ್ ಮಾಡಿದ್ದು ನಾವು, ನಮ್ಮ ಹೆಮ್ಮೆ ಅದು. ಏನಪ್ಪ, ಇಂಥವು ಸುಮಾರು ಬದಲಾವಣೆಗಳನ್ನು ನಮ್ಮ ಅವಧಿಯಲ್ಲಿ ನಾನು ಮತ್ತು ನನ್ನ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ತಗೊಂಡಿದ್ವಿ. ರಿಕ್ರೂಟ್ಮೆಂಟ್ ಕೂಡ ಮಾಡಬೇಕಾಗಿತ್ತು, ಮಾಡಿದ್ದೀವಿ. ಇದ್ರ ಮೇಲೆ ಟೀಕೆ ಟಿಪ್ಪಣಿಗಳು ಕೂಡ ನಡೀತಾ ಇದೆ. ಅದು ಏನನ್ನು ನಡೀಲಿ, ನಾವು ಅದರ ಬಗ್ಗೆ ನಾನು ಏನು ಮಾತಾಡೋದು ಬೇಡ. ಯಾವ ನ್ಯಾಯಾಲಯಗನ ಹೋಗಲಿ, ಎಲ್ಲದೂ ಕಂಪ್ಲೇಂಟ್ ಕೊಡಲಿ, ನಾವು ರೆಡಿ ಇದ್ದೀವಿ. ಏನಿದ್ರೆ ಅದು ನ್ಯಾಯಾಲಯದಲ್ಲಿ ಹೋದಾಗ ನಾವು ಹೇಳ್ತೀವಿ. ನಾವು